ಮ್ಯಾಜಿಕಲ್ ನೋಡ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಅಪ್ಪು ದೇವಿಯಾನಿ ಇಬ್ರು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ. ದೇವಿಯಾನಿ ಹೇಗಾದ್ರೂ ಮಾಡಿ ಭೂಮಿನ ಕೆಳಗಡೆ ಬೀಳಿಸ್ಬಿಡು, ಕೆಳಗಡೆ ಬೀಳ್ಸಿದ ತಕ್ಷಣ ಅವಳು ಅಭಾಷಣ ಆಯ್ತು ಅಂತಾನೋ ಏನೋ ಒಂದು ಕತೆ ಕಟ್ಬಿಟ್ಟು ಇದನ್ನ ಸುಳ್ಳು ಮಾಡ್ಬಿಡೋಣ. ಅವಾಗ ಅವ್ರ ಮದ್ವೆ ಸುಳ್ಳು ಅಂತ ಹೇಳಿ ನಾವೇ ಸಾಬೀತು ಮಾಡ್ಬೋದು. ಹೇಗಿದೆ ಐಡಿಯಾ? ಅತ್ತೆ ಭಯ ಆಗುತ್ತೆ ಅತ್ತೆ, ಅದ್ ಹೇಗ್ ಮಾಡಕ್ ಸಾಧ್ಯ ಹೇಳಿ? ಅಪ್ಪು ಅಂತಿದ್ದಾಗೇನೆ ದೇವಿ ಏನ್ ಹೇಳ್ತಾಳೆ, ನೋಡು ಎದುರು ಬೇಡ, ಬೀಳ್ಸೋ ಜವಾಬ್ದಾರಿ ನಿಂದು, ಆಸ್ಪತ್ರೆ ಕಳಿಸೋವರೆಗೂ ಅಷ್ಟೇ ನಿಂದು, ಆಮೇಲೆ ಮುಂದಿನದ್ ನಾನ್ ನೋಡ್ಕೋತೀನಿ ಆಯ್ತಲ್ಲ. ಆ ರಿಪೋರ್ಟ್ ಎಲ್ಲ ಬರೋ ಹಾಗೆ ಇವಳು ಮದ್ವೆನೂ ಕೂಡ ಸುಳ್ಳು ಅಂತ ಹೇಳಿ ಅವ್ರಿಬ್ರು ಕೂಡ ಬಯಲಿಗಳಿಗೆ ಜವಾಬ್ದಾರಿ ನಂದು. ಅವ್ರ ನಾಟಕನ ಮುಕ್ತಾಯ ಮಾಡೋಣ ಸರಿ ಅಂತೇಳಿ ಇಬ್ರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಬರ್ತಾರೆ. ಬಂದ್ಬಿಟ್ಟು ದೇವಿಯಾನಿ ಸಂಗೀತ ದೇವಸ್ಥಾನಕ್ಕೆ ಹೋಗ್ಬೇಡ, ಭೂಮಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡಿಸಿದ್ದೆ, ಕೊನೆ ಪಕ್ಷ ಪ್ರಸಾದನಾದ ತಗೋಬರೋಣ ಬಾ, ಹೋಗ್ಬರೋಣ ಬಾವಾ, ಭೂಮಿ ಬೇಡ ನಾವೇ ಹೋಗೋಣ ಬನ್ನಿ ಎಲ್ರೂ ಹೋಗೋಣ. ಹಾಗಾದಿದ್ದಾಗನೇ ಶ್ರವಣ್ ದೇವಿಯಾನಿ ಹೇಳೋದು ಸರಿ ಅಲ್ವಾ ಸಂಗೀತ, ನಡಿ ಹೋಗೋಣ. ಸಂಗೀತ ಎಲ್ರಿಗೂ ಕೂಡ ಕಾಫಿ ಕುಟ್ಕೊಂಡ್ ಬರ್ತಾರೆ. ಕಾಫಿ ಕೊಟ್ಟಾದ್ಮೇಲೆ ಆಯ್ತು ಹೋಗೋಣ ಅಂತ ಹೇಳಿ ಅಷ್ಟೇ ಶ್ರವಣ್ ಹುಣಸೆ ಹಣ್ಣಿನ ಚಾಕ್ಲೇಟ್ ಮಾಡ್ತಾ ಇರ್ತಾರೆ. ಆ ಹುಣಸೆ ಹಣ್ಣಿನ ಉಂಡೆ ಮಾಡಿ ಅಂದ್ರೆ ಕುಟ್ಟುಣ್ಸೆಹಣ್ಣು, ಆ ಕುಟ್ಟುಣ್ಸೆಹಣ್ಣು ಮಾಡ್ತಾ ಇರ್ತಾರೆ. ಮಾಡ್ತಿದ್ದಾಗೇನೆ ಇದು ಯಾರಿಗ್ ಮಾವ ಅಂತೇಳಿ ಅಪ್ಪು ಕೇಳ್ತಾಳೆ. ಅದಕ್ಕೆ ಶ್ರವಣ್ ಇದ್ದವರು ಇನ್ಯಾರಿಗೆ ಭೂಮಿಗೆ. ಅಪ್ಪು ಅವಳ ಮೇಲೆ ಜಗಳಕ್ಕೆ ಹೋಗ್ತಾಳೆ ಭೂಮಿ ಮೇಲೆ, ಏನೇ ನಮ್ಮ ಮಾವನ ಹತ್ರ ಕುಟ್ಟುಣ್ಸೆಹಣ್ಣು ಮಾಡಿಸೋ ಅಷ್ಟು ಕೊಬ್ಬೇನೆ ನಿನ್ಗೆ, ಇದೆಲ್ಲ ಮಾಡಿಸ್ತೀಯ? ಹಾಗಂದಾಗ ಶ್ರವಣ್ ಇದ್ದವರು ಯಾಕೆ ಅವಳ ಮೇಲೆ ರೇಗ್ತೀಯ? ಇದನ್ನ ನಾನೇ ಮಾಡ್ತಾ ಇರೋದು, ಯಾಕೆಂದ್ರೆ ಶಾರದಾ ಗರ್ಭಿಣಿ ಆಗಿದ್ದಾಗ ಯಾವಾಗ್ಲೂ ಇದನ್ನ ಕೇಳಿ ತಿನ್ನೋಳು, ಬಸ್ರಿ ಇರೋರ್ಗೆಲ್ರಿಗೂ ಕೂಡ ಹುಳಿ ತಿನ್ಬೇಕು ಅನ್ನೋ ಬಯಕೆ ಆಗತ್ತೆ, ಅಷ್ಟ್ ಮಾತ್ರ ನನಗ್ ಗೊತ್ತು, ಹಾಗಾಗಿ ಮಾಡ್ತಾ ಇದೀನಿ, ಅವಳು ನೀನು ಬೈಬೇಡ. ಭೂಮಿ, ಶ್ರವಣ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನ್ ಮಾಡ್ತಾ ಇರೋದಕ್ಕೆ, ಸರಿ ಎಲ್ರು ದೇವಸ್ಥಾನಕ್ಕೆ ಹೋಗೋಣ ನಡಿ ಅಂತೇಳಿ ಹೊರಡ್ತಾರೆ. ಆ ಹೊರಟಾಗ ಭೂಮಿಗೆ, ಹುಷಾರು ಭೂಮಿ, ಏನು ಕೆಲಸ ಮಾಡಕ್ ಹೋಗ್ಬೇಡ, ತಕ್ಷಣ ಬಂದ್ಬಿಡ್ತೀನಿ ಅಂತೇಳಿ ಸಂಗೀತ ಹೇಳ್ತಾರೆ. ನಂತರ ದೇವಿಯಾನಿ ಬರ್ತೀನಮ್ಮ ಜೋಪಾನ ಅಂತೇಳಿ ನಾಟಕ ಆಡ್ ಹೋಗ್ತಾಳೆ. ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅಜಿತ್ಗೆ ಯಾಕೋ ಸತ್ಯಣ್ಣ ನನಗೆ ಮನ್ಸೇ ಸರಿ ಇಲ್ಲ, ಭೂಮಿನ ಬಿಟ್ಟು ಹೋಗಕ್ಕೆ ಕಷ್ಟ ಆಗ್ತಾ ಇದೆ, ಯಾಕೆಂದ್ರೆ ಅವಳು ಅನುಭವಿಸ್ತಾರ ಕಷ್ಟ ನೋಡ್ಬಿಟ್ರೆ ಸತ್ಯಣ್ಣ ಪಾಪ ಅವಳು ಕಷ್ಟ ಬಗೆಹರಿಸ್ಕೊಳಕ್ಕೆ ಅಂತೇಳಿ ಒಪ್ಪಂದದ ಮದ್ವೆ ಮಾಡ್ಕೊಂಡ್ ಬಂದ್ಲು, ಆದ್ರೆ ಇಲ್ಲಿ ಕಷ್ಟದ ಸರಮಾಲೆನಲ್ಲೇ ಸಿಕ್ಕಾಕೊಂಡಿದ್ದಾಳೆ, ಬಹಳ ನೋವಾಗುತ್ತೆ ಸತ್ಯಣ್ಣ, ಇದರಿಂದ ಹೇಗ್ ಹೊರಬರೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಲ್ಲೂ ಅಜಿತ ಇದಕ್ಕೇನ್ ಪರಿಹಾರ ಇಲ್ವಾ? ನಾನ್ ಹೇಳೋದು, ಈಗ ಭೂಮಿ ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ರಿಪೋರ್ಟ್ ಬಂದಿದೆ, ಆದ್ರೆ ನಿಜವಾಗಿಯೂ ಕೂಡ ನೀವಿಬ್ರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ನಿಜವಾಗಿ ಈ ರಿಪೋರ್ಟ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತದೆ, ಹಾಗ್ಯಾಕೆ ಮಾಡ್ಕೋಬಾರ್ದು ನೀವು ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾರೆ, ಸತ್ಯಣ್ಣ ಏನ್ ಹೇಳ್ತಾ ಇದ್ದೀರಾ ನೀವು ಹೇಳಿ, ಅದೆಲ್ಲ ಸಾಧ್ಯನಾ? ನಾನು ನಿಜಕ್ಕೂ ಕೂಡ ಈಗ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಭೂಮಿನ ಮನಸ್ಪೂರ್ವಕವಾಗಿ ನಾನು ಇಷ್ಟಪಡ್ತಾ ಇದ್ದೀನಿ, ಅವಳನ್ನ ನನ್ನ ಹೆಂಡತಿ ನಿಜವಾದ ಒಪ್ಪಂದದ ಮದ್ವೆ ಅಂತ ನಾವು ಆಗಿರ್ಬೋದು, ಆದ್ರೆ ನಾನು ಯಾವತ್ತು ನಿಮ್ಗೆ ಹೇಳಿದ್ನೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನನ್ನ ನಿಜವಾದ ಹೆಂಡತಿ ಅಂತಾನೆ ನಾನು ಭಾವಿಸ್ಕೊಂಡು ಅವಳನ್ನ ನೋಡ್ಕೊಳ್ತಾ ಇದ್ದೀನಿ, ಕಾಯ ವಾಚ ಮನಸ್ಸ ಎಲ್ಲವೂ ಕೂಡ. ಆದ್ರೆ ಭೂಮಿನೇ ಅರ್ಥ ಮಾಡ್ಕೊಳ್ತಾರೆ, ನಾನು ಏನ್ ಮಾಡ್ಲಿ ಸತ್ಯನ? ಅದಕ್ಕೆ ಸತ್ಯನ ಹೇಳ್ತಾರೆ, ಇರ್ಲಿ ಬಿಡಪ್ಪ, ಸಮಯ ಅನ್ನೋದು ಎಲ್ರಿಗೂ ಒಂದೊಂದ್ ಬಾರಿ ಬರ್ತದೆ ನೋಡು, ಈ ಪ್ರೀತಿನೇ ಹಾಗೆ, ಆ ಪ್ರೀತಿ ಯಾವತ್ತೂ ಕೂಡ ಉಳ್ಕೋಬೇಕು ಅನ್ನೋ ಹಾಗಿದ್ರೆ ಖಂಡಿತ ಅದಕ್ಕೆ ಅನ್ಯಾಯ ಆಗೋದಿಲ್ಲ, ಯಾಕೆ ಉರಿ ಮಾಡ್ತೀಯಾ? ಸುಮ್ಮನೆ ಭೂಮಿನೂ ಅರ್ಥ ಮಾಡ್ಕೊಳ್ತಾಳೆ, ನೀವಿಬ್ರು ಕೂಡ ಸಂಸಾರ ಮಾಡುವಂತ ದಿನ ಬಂದೇ ಬರುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ಮತ್ತೆ ಅಜಿತ್ ಏನೋ ಸತ್ಯಣ್ಣ, ನನಗೆ ಮನಸ್ಸಿನಲ್ಲಿರೋ ಸಂಕಟ ಎಲ್ಲ ಹೇಳ್ಕೊಬಿಟ್ರೆ ಸಮಾಧಾನ ನಿಮ್ಮ ಹತ್ರ, ಅದೇನೋ ನಿಮ್ಮ ಹತ್ರ ಅಷ್ಟು ಆತ್ಮೀಯತೆ ನನಗೆ, ಈಗ ಸಮಾಧಾನ ಆಯ್ತು ಸತ್ಯಣ್ಣ ಅಂತ ಹೇಳ್ತಾರೆ. ಸತ್ಯಣ್ಣ ಆಯ್ತು ಸಮಾಧಾನ ಆಯ್ತಲ್ಲ, ನಡಿ, ಮನಸ್ಥಿತಿ ಸರಿ ಇಲ್ಲ ಅಂತೀಯ, ಮನೆಗೆ ಹೋಗೋಣ ವಾಪಸ್ಸು. ಬೇಡ, ಯಾಕೋ ನೀನು ಒಂಥರ ಇದೀಯ, ಕಸಿಬಿಸಿಗೊಳಿಸ್ತಾ ಇದೀಯಾ ಮನ್ಸನ್ನ, ಕಸಿಬಿಸಿಗೊಂಡ್ಕೊಂಡು ಯಾಕೆ ಹೋಗ್ತೀಯ ಅಂತ ಹೇಳಿ ವಾಪಸ್ ಕರ್ಕೊಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಅಪ್ಪು ನಾಟಕ ಹೂಡ್ತಾಳೆ, ಅಯ್ಯೋ ತಲೆನೋವು ಭೂಮಿ, ವಿಪರೀತ ತಲೆನೋವು, ಅವ್ರೆಲ್ರಿಗೂ ಕೂಡ ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಉಳ್ಕೊಂಡಿರ್ತಾಳೆ, ದೇವಸ್ಥಾನಕ್ಕೆ ಹೋಗಿರೋದಿಲ್ಲ. ಅದಕ್ಕೆ ಭೂಮಿ ಇದ್ದೋಳು, ಹೌದಾ ಏನಾದ್ರು ತರ್ಲಾ ಅಂದಾಗ ಅದಕ್ಕೆ ಅಪ್ಪು ಅಂತ, ಅಯ್ಯೋ ನಮ್ಮ ಅಮ್ಮ ಇದ್ರೆ ಏನೇ ಅಪ್ಪು ತಲೆನೋವೇನೆ, ಕಾಫಿ ಮಾಡ್ಕೊಡ್ಲೇನೆ ಅನ್ನೋರು. ಅದಕ್ಕೆ ಭೂಮಿ ಹೇಳ್ತಾಳೆ, ಆರ್ಡ್ರ್ ಮಾಡೋಣವಾ ಕಾಫಿನ ಅಂದಾಗ ಅಪ್ಪು ಇದ್ದಳು, ಅಯ್ಯೋ ಆರ್ಡ್ರನ ಕಾಫಿನ, ಅಯ್ಯೋ ಬೇಡಮ್ಮ, ಅದ್ ಬಂದು ನಾನ್ ಕುಡ್ದು ಯಾವಾಗ ಅಂದಾಗ ಅದಕ್ಕೆ ಅವಳೇ ಕೇಳ್ತಾಳೆ ಅಪ್ಪು ಮತ್ತೆ, ಭೂಮಿ ನನ್ಗೊಂದ್ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಆಯ್ತು, ಆದ್ರೆ ಕಾಫಿ ಪುಡಿ ಇಲ್ವಲ್ಲ ಏನ್ ಮಾಡೋದು ಅಂದಾಗ
ಅದಕ್ಕೆ ಅಪ್ಪು ಹೇಳ್ತಾಳೆ, ಅಲ್ಲೆಲ್ಲೋ ಸಜ್ಜಾ ಮೇಲೆ ಇರ್ಬೇಕು ನೋಡು ಭೂಮಿ, ನನಗೆ ತಲೆನೋವು ತಡಿಯಕ್ಕಾಗ್ತಾ ಇಲ್ಲ. ಸರಿ ಅಪ್ಪು, ಅಲ್ಲಿದ್ರೆ ತಗೊಳೋದು ಹೇಗೆ, ತಕ್ಕೊಡ್ತೀರಾ, ನಾನು ಕಾಫಿ ಮಾಡ್ಕೊಡ್ತೀನಿ. ಅದಕ್ಕೆ ಅಪ್ಪು ಅಂದ್ರೆ, ಈ ತಲೆನೋವಲ್ಲಿ ನಾನು ತೆಗಿಯಕ್ಕಾಗತ್ತಾ? ಅಂಜು ಆ ಜಾಗದಲ್ಲಿ ಇದ್ದಿದ್ರೆ, ಅಪ್ಪು ನೀನು ಸ್ಟೂಲ್ ಹಿಡ್ಕೊ, ನಾನು ತಕ್ಕೊಡ್ತೀನಿ ಅಂತ ಹೇಳೋಳು. ನೀನು ಇದೀಯಾ ನೋಡು, ನಿನಗೆ ಸ್ವಲ್ಪನೂ ಕೂಡ ಹೆಲ್ಪ್ ಮಾಡ್ಬೇಕು ಅನ್ನೋದಿಲ್ಲ. ಅದಕ್ಕೆ ಭೂಮಿ, ಆಯ್ತು ಹೋಗ್ಲಿ, ನೀವು ಟೇಬಲ್ ಇಟ್ಕೊಳ್ತೀರಾ, ನಾನು ತಗೊಳ್ತೀನಿ, ಆಯ್ತು ನಡಿ ಅಂತ ಹೇಳಿ ಬರ್ತಾಳೆ. ಬರ್ತಿದ್ದಾಗನೇ ಆ ಸ್ಟೂಲು ಮುರಿದಿರ್ತದೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಯ್ಯೋ ಮುರಿದೋಗಿದೆ, ಹೆಂಗ್ ಹತ್ಲಿ, ಅತ್ತೆ ಬೇಜಾರು ಮಾಡ್ಕೋತಾರೆ ಅಪ್ಪು, ನಾನು ಹಿಂದೆ ಮುಂದೆ ನೋಡ್ತಾ ಇರೋದು, ಸ್ವಲ್ಪ ನಾನು ದಡಬಡ ಓಡಾಡಿದ್ರೇನೆ ನಿಧಾನ ನಿಧಾನ ಅಂತಾರೆ. ಆಗಿರ್ಬೇಕಾದ್ರೆ ಸ್ಟೂಲ್ ಹತ್ತಿ ಏನಾರು ಬಿದ್ದೋಗ್ಬಿಟ್ರೆ ಅತ್ತೆ ಸುಮ್ಮನೆ ಬಿಡ್ತಾರ ನನ್ನನ್ನು. ಅದಕ್ಕೆ ಅಪ್ಪು ಹೇಳ್ತಾಳೆ, ನಾನಿಲ್ವಾ ಬಿಟ್ಬಿಡ್ತೀನ ನಿನ್ ಬೀಳೋಕೆ, ಹತ್ತು ಅಂತ ಹೇಳಿ ಹತ್ತಿಸ್ತಾಳೆ. ಹತ್ತಿದಾಗ ಭೂಮಿ, ಅಪ್ಪು ನನಗೆ ಜಾರ್ತಾ ಇದೆ, ಸ್ಟೆಪ್ ಇದು ಟೇಬಲ್ ಜಾರ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಕಾಲ್ ಜಾರ್ತಾ ಇದೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ಅಪ್ಪು, ಹೌದಾ, ಇಲ್ಲ ನಿಂತ್ಕೋ, ಧೈರ್ಯವಾಗಿ ನಿಂತ್ಕೋ ಅಂತ, ಧೈರ್ಯವಾಗಿ ನಿಂತ್ಕೋ, ಪರವಾಗಿಲ್ಲ, ನಾನಿದ್ದೀನಿ, ಯಾಕಷ್ಟು ಹೆದರ್ತೀಯ, ನಾನಿಲ್ವಾ ಹಿಡ್ಕೊಳ್ತೀನಿ. ಸರಿ ಭೂಮಿ ಅಲ್ಲಿ ಕಾಫಿ ಪುಡಿ ಡಬ್ಬನ ತಗೊಳ್ತಾಳೆ. ಡಬ್ಬ ತಗೊಂಡು ಇನ್ನೇನು ಇಳಿಬೇಕು ಅಂತ ಅವಳಿಗೆ ಗೊತ್ತು, ಅವಳಿಗೆ ಬೀಳ್ತೀನಿ ಅಂತ ಮೊದ್ಲೇ ಅಂದಿರ್ತಾಳೆ. ಹಾಗಂದ್ರೂ ಕೂಡ ಅಪ್ಪು ಕೇಳೋದೇ ಇಲ್ಲ, ಎಷ್ಟು ಹೇಳಿದ್ರು ಕೂಡ ಅವಳು ಬಿಡೋದೇ ಇಲ್ಲ. ಅಷ್ಟರಲ್ಲಿ ಇನ್ನೇನು ಬಿದ್ದೋಗ್ತಾಳೆ. ಸಡನ್ ಅಂತ ಹೇಳಿ ಅಜಿತ್ತು, ಯಾಕೆಂದ್ರೆ ಅವನಿಗೆ ಮನಸ್ಸಲ್ಲಿ ಕಸಿಬಿಸಿ ಆಗ್ತಾ ಇರ್ತದೆ. ಸಂಗೀತನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಅಂತಾರೆ, ನನಗೆ ಯಾಕೋ ಸಮಾಧಾನನೇ ಇಲ್ಲ, ಏನೋ ಒಂಥರ ಮನಸ್ಸಿಗೆ ತಳಮಳ, ನನಗೆ ಗೊಂದಲ ತಡಿಯಕ್ ಆಗ್ತಾ ಇಲ್ಲ, ನಡೀರಿ ಹೋಗೋಣ ನಡೀರಿ ಮನೆಗೆ ಅಂತ ಹೇಳಿ ಸಂಗೀತ ಆಲ್ರೆಡಿ ಎಲ್ರನ್ನೂ ವಾಪಸ್ ಕರ್ಕೊಂಡ್ ಬರ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಜಿತ್ನು ಕೂಡ ಬಂದ್ಬಿಡ್ತಾನೆ. ಅದೇನು ಅವಳ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಭೂಮಿದು, ಪಾಪ ಇನ್ನೇನು ಬಿದ್ದು ಬಿಡ್ಬೇಕು ಸಜ್ಜಾ ಮೇಗ್ಲಿಂದ. ಅಷ್ಟರಲ್ಲಿ ಅಜಿತ್ ಓಡ್ ಬಂದಿದ್ದು ಅನಾಮತ್ತಾಗಿ ಭೂಮಿನ ಹಿಡ್ಕೊಬಿಡ್ತಾನೆ. ಆ ಭೂಮಿಗೆ ಆಸರೆ ಕೊಟ್ಟು ಹಿಡ್ಕೊಳ್ತಿದ್ದಾಗೇನೆ ಆ ಕ್ಷಣಕ್ಕೆ ಸಂಗೀತ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಬಂದಿದ್ದೆ ಅಪ್ಪನ್ ಬೈಯೋಕ್ ಶುರು ಮಾಡ್ತಾರೆ. ಅಪ್ಪು, ನಿನಗೆ ಸ್ವಲ್ಪನಾದ್ರೂ ಗೊತ್ತಾಗಲ್ವಾ, ನೋಡ್ಕೋಬೇಕು ತಾನೆ ಅವಳನ್ನ. ಮತ್ತೆ ಭೂಮಿ ಕುರ್ತಿ ಹೇಳ್ತಾರೆ ಸಂಗೀತ, ಏನ್ ಭೂಮಿ ಅಷ್ಟು ಬಗೆ ಹೇಳಿದೀನಿ ನಿನ್ನ, ಏನು ಮಾಡ್ಬೇಡ, ಎಲ್ಲೂ ಹೋಗ್ಬೇಡ, ಹತ್ತಬೇಡ, ಮೆಟ್ಲತ್ಬೇಡ ಅಂತ ಎಲ್ಲ, ಹಾಗಿದ್ರೂ ಕೂಡ ನನ್ನ ಮಾತಿನ ಮೇಲೆ ಬೆಲೆನೇ ಇಲ್ವಲ್ಲ ನಿನಗೆ ಅಂತೇಳಿ ಅವರು ಬೇಸರ ಮಾಡ್ಕೊಳ್ತಾರೆ. ಅಷ್ಟು ಈ ಭೂಮಿ, ಏನಿಲ್ಲ ಅತ್ತೆ, ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಭೂಮಿ ಅಂತ ಸಾರಿ ಸಂಗೀತ ಅಂತಾರೆ, ಕಾಫಿ ಪುಡಿ ಕೆಳಗೇನೆ ಇತ್ತಲ್ಲ ಅರ್ಧ ಡಬ್ಬ, ಇನ್ನುವೇ ನಾನೇ ಇಟ್ಟೋಗಿದ್ದ, ಅದು ಕಪ್ಪು ಅಂತೇಳೆ. ಎಲ್ಲೋ ಬಿಡಮ್ಮ, ಪಲ್ಲವಿಕ್ಕ ರಾತ್ರಿ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲೋ ಮಿಸ್ ಆಗಿ ಬಿದ್ದಿರ್ತದೆ, ಅದಕ್ಕೆ ಯಾಕೆ ಈಗ. ಅದಕ್ಕಷ್ಟರಲ್ಲಿ ಅಜಿತ್ ಇದ್ದವನು, ನನಗೆ ಯಾಕೋ ನಿನ್ ಮೇಲೆ ಡೌಟು, ಟೇಬಲ್ ಕೂಡ ಮುರಿದಿತ್ತು, ನೀನ್ ಹಿಡ್ಕೊಂಡಿದ್ದೆ ಅಂದ್ರೆ ನಿನ್ಗೆ ಕಾಫಿ ಬೇಕಾಗಿತ್ತಲ್ವಾ, ನೀನ್ ಕಾಫಿ ಕುಡಿಯೋಕ್ಕೋಸ್ಕರ ಭೂಮಿನ ಬೀಳಿಸ್ತಾ ಇದ್ದ ನೀನು ಅಂತ ಹೇಳಿ ಅಜಿತ್ ಅವಳ ಮೇಲೆ ದೂರ್ತಿದ್ದಾಗೇನೆ ಎಲ್ರು ಕೂಡ ಸುಮ್ಮನಾಗಿಸ್ತಾರೆ, ಎಲ್ಲರೂ ಹೋಗ್ಲಿ ಬಿಡು ಅಂತ ಹೇಳಿ. ಅಷ್ಟೊತ್ತಿಗೆ ಸಂಗೀತ ಸಪ್ಪುಗಾಗ್ತಾರೆ. ಸತ್ಯಣ್ಣ, ಏನದು ಸಪ್ಪುಗಾದ್ರಲ್ಲ ಸಂಗೀತ ಅಮ್ಮ ಅಂದಾಗ, ಏನಿಲ್ಲ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ. ಅಜ್ಜಿನೂ ಕೂಡ ಆಶ್ಚರ್ಯ ಪಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.